ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ತಮಿಳುನಾಡಿನ ರಾಜಕೀಯ ಸಾಕಷ್ಟು ರಂಗು ಪಡೆದುಕೊಳ್ತಾ ಇದೆ. ಏಪ್ರಿಲ್ 19ರಂದು ಒಂದೇ ಹಂತದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಎನ್ಡಿಎ ಹಾಗೂ ಇಂಡಿ ಮೈತ್ರಿಕೂಟಗಳು ಸಾಕಷ್ಟು ಬೆವರು ಹರಿಸ್ತಾ ಇವೆ. ಇದರ ನಡುವೆ ಎಐಎಡಿಎಂಕೆ ತನಗೆ ಎಷ್ಟಾಗುತ್ತೋ ಅಷ್ಟು ಸೀಟ್ಗಳನ್ನು ಬಾಚಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದು ಈ ಬಾರಿಯ ಕದನ ರಣರೋಚಕ ಆಗ್ತಾ ಇದೆ. ನಾವು ಮೋದಿಯನ್ನ ಮನೆಗೆ ಕಳಿಸೋರಿಗೆ ವಿರಮಿಸೋದಿಲ್ಲ ಅಂತ ಉದಯನಿಧಿ ಸ್ಟಾಲಿನ್ ಹೇಳ್ತಾ ಇದ್ರೆ, ಡಿಎಂಕೆ ಅನ್ನೋದು ಭ್ರಷ್ಟಾಚಾರದ ಕೂಪ ಅಂತ ಬಿಜೆಪಿ ಆರೋಪವನ್ನು ಮಾಡ್ತಾ ಇದೆ. ರಾಜ್ಯಾದ್ಯಂತ ರಾಜಕೀಯ ಪ್ರಚಾರದ ಬಿಸಿ ಏರತೊಡಗಿದ್ದು ಆ ರಂಗನ್ನ ಹೆಚ್ಚಿಸೋದಕ್ಕೆ ಸಿನಿಮಾ ನಟ ನಟಿಯರು ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ. ಕೆಲವರು ತಾವೇ ಅಭ್ಯರ್ಥಿಗಳಾದರೆ ಮತ್ತು ಕೆಲವರು ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಈ ಬಾರಿ ತಮಿಳುನಾಡಿನ ರಾಜಕೀಯದಲ್ಲಿ ಕಾಣಿಸಿಕೊಳ್ತಿರೋ ಸೂಪರ್ ಸ್ಟಾರ್ಗಳು ಯಾರು? ಅವರ ಪ್ರಚಾರ ಹೇಗಿದೆ? ಇದು ತಮಿಳುನಾಡಿನ ಮತದಾರರ ಮೇಲೆ ಪ್ರಭಾವ ಬೀರುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ಸಿನಿಮಾ ನಟ ನಟಿಯರು ಪಕ್ಷಗಳನ್ನು ಕಟ್ಟಿ ರಾಜ್ಯವನ್ನು ಆಳಿದ ಉದಾಹರಣೆಗಳು ಸಿಗುವಂಥ ರಾಜ್ಯಗಳು ಅಂತ ಅನಿಸ್ಕೊಳುತ್ತೆ. ತಮಿಳುನಾಡಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ದಿವಂಗತ ಕರುಣಾನಿಧಿ ಸಿನಿಮಾ ರೈಟರ್ ಆಗಿದ್ದವರು. ಇನ್ನು ದಿವಂಗತ MG ರಾಮಚಂದ್ರನ್ ಅವರು ತಮಿಳು ಸಿನಿಮಾದ ಸೂಪರ್ ಸ್ಟಾರ್ ಆಗಿದ್ದರು. ಹಾಗೆ ಜಯಲಲಿತಾ ಅವರು ತಮಿಳಿನ ಅತ್ಯದ್ಭುತ ನಟಿಯರ ಪೈಕಿ ಒಬ್ಬರು ಅಂತ ಅನಿಸ್ಕೊಂಡಿದ್ರು. ಹಾಗೆಯೇ ವಿಜಯಕಾಂತ್ ಕೂಡ ಸಿನಿಮಾ ಹಿನ್ನೆಲೆಯನ್ನು ಹೊಂದಿದ್ರು. ಈಗ ಅವರು ಯಾರೂ ಇಲ್ಲ. ಇಷ್ಟಾದರೂ ತಮಿಳುನಾಡಿನಲ್ಲಿ ಸಿನಿಮಾ ರಂಗು ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಈಗಿನ ಸೂಪರ್ ಸ್ಟಾರ್ಗಳು, ಜನಪ್ರಿಯ ಹೀರೋಯಿನ್ಗಳು ಚುನಾವಣಾ ಅಖಾಡದಲ್ಲಿ ಇರೋದು ಹಾಗೂ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತಾ ಇರೋದು. ಗೆಳೆಯರೆ, ತಮಿಳುನಾಡಿನ ಸೂಪರ್ ಸ್ಟಾರ್ ವಿಜಯ್ ಈಗಾಗಲೇ ಪಕ್ಷವನ್ನು ಕಟ್ಟಿದ್ದಾರೆ. ಆದರೆ ಅವರು ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. ಅವರು 2026ಕ್ಕೆ ಸ್ಪರ್ಧೆ ಮಾಡೋದಾಗಿ ಹೇಳ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿಜಯ್ ಎಲ್ಲೂ ಕೂಡ ಚುನಾವಣಾ ಪ್ರಚಾರಗಳಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ವಿಜಯ್ ಅವರನ್ನು ಹೊರತುಪಡಿಸಿ ನೋಡೋದಾದರೆ ನಮಗೆ ಮೊದಲು ಕಾಣಿಸಿಕೊಳ್ಳುವ ಹೆಸರು ಕಮಲ್ ಹಾಸನ್. ಕಮಲ್ ಹಾಸನ್ ಈ ಬಾರಿ DMK ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ. ಅವರ MNM ಪಕ್ಷ ಕೂಡ ಇಂಡಿ ಮೈತ್ರಿಕೂಟದಲ್ಲಿದೆ. ಹೀಗಾಗಿ ಕಮಲ್ ಹಾಸನ್ ಈ ಬಾರಿ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಹೀಗಿರುವಾಗಲೇ ಈರೋಡ್ನ DMK ಅಭ್ಯರ್ಥಿ KE ಪ್ರಕಾಶ್ ಅವರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಮಲ್ ಹಾಸನ್ ನಾಲಿಗೆಯನ್ನು ಹರಿಬಿಟ್ಟಿದ್ರು. ಕೇಂದ್ರ ನಮಗೆ ಕೊಡಬೇಕಾದ್ದನ್ನು ಕೊಡ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಊಟ ಕೊಡಿ ಅಂತಂದರೆ ಅವರು ನೀಟ್ ಎಕ್ಸಾಮನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಮ್ಮ ಮಕ್ಕಳು ಸಮಸ್ಯೆಗೆ ಈಡಾಗ್ತಾ ಇದ್ದಾರೆ. ಹೀಗಾಗಿ ಕೇಂದ್ರದ ವಿರುದ್ಧ ಮತ ಚಲಾಯಿಸುವಂತೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಗೆಳೆಯರೆ, ಇದೇ ಕಮಲ್ ಹಾಸನ್ ಕಳೆದ ಬಾರಿ ಚುನಾವಣೆಯಲ್ಲಿ ತಮ್ಮದೇ ಪಕ್ಷದಿಂದ ಕೊಯಮತ್ತೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲನ್ನು ಕಂಡಿದ್ರು. ಅವರು ಸಿನಿಮಾ ರಂಗದಲ್ಲಿ ಗಳಿಸಿಕೊಂಡ ಯಶಸ್ಸು ರಾಜಕೀಯ ರಂಗದಲ್ಲಿ ಸಿಗಲಿಲ್ಲ. ಇಷ್ಟಾದರೂ ಕಮಲ್ ಹಾಸನ್ ಅವರು ರಾಜಕೀಯದ ಮೇಲಿನ ಆಸಕ್ತಿಯನ್ನು ಕಳೆದುಕೊಂಡಿಲ್ಲ. ಹೀಗಾಗಿ ಅವರು ಚುನಾವಣೆಗಳ ಪ್ರಚಾರದಲ್ಲಿ ಭಾಗವಹಿಸಿದ್ದಾರೆ. ಮೊದಲಿಗೆ DMK ಪಕ್ಷದಿಂದ ತಮ್ಮ ರಾಜಕೀಯ ಜೀವನವನ್ನು ಆರಂಭಿಸಿದ ಖುಷ್ಬು ಆನಂತರ ಕಾಂಗ್ರೆಸ್ ಸೇರಿದರು. ಅದಾದ ನಂತರ ಈಗ ಅವರು BJP ಸೇರಿ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯ ಕೂಡ ಆಗಿದ್ದಾರೆ. ಸೊ ಈ ಬಾರಿ ಅವರು BJPಯ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಖುಷ್ಬು ಅವರು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಯಶಸ್ಸು ಕಂಡರು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿದಾಗೆ ಸಾಕಷ್ಟು ಸಿನಿಮಾಗಳು ಅವರನ್ನು ಉತ್ತುಂಗಕ್ಕೆ ಏರಿಸಿದ್ವು. ಆದರೆ ರಾಜಕೀಯದಲ್ಲಿ ಮಾತ್ರ ಖುಷ್ಬು ಅವರಿಗೆ ನಿರೀಕ್ಷಿತ ಯಶಸ್ಸು ಸಿಗ್ತಾ ಇಲ್ಲ. ಇನ್ನು ರಾಧಿಕಾ ಶರತ್ ಕುಮಾರ್ ಇವರು ಜನಪ್ರಿಯ ನಟ ಶರತ್ ಕುಮಾರ್ ಅವರ ಪತ್ನಿ. ಕೆಲ ದಿನಗಳ ಹಿಂದಷ್ಟೇ ಶರತ್ ಕುಮಾರ್ ತಾವು ಕಟ್ಟಿದ್ದ ಆಲ್ ಇಂಡಿಯಾ ಸಮತ್ವ ಮಕ್ಕಳ್ ಕಚ್ಚಿ ಪಕ್ಷವನ್ನು BJPಯ ಜೊತೆ ವಿಲೀನಗೊಳಿಸಿದರು. ಹೀಗಾಗಿ ರಾಧಿಕಾ ಶರತ್ ಕುಮಾರ್ ಅವರಿಗೆ ವಿದೂರ್ ನಗರ್ನಿಂದ BJPಯ ಟಿಕೆಟ್ ಸಿಕ್ಕಿದೆ. ಅವರು ಈಗಾಗಲೇ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದಾರೆ ಹಾಗೂ ಗೆಲುವು ಸಾಧಿಸುವ ಹುಮ್ಮಸ್ಸಿನಲ್ಲಿ ಕೂಡ ಇದ್ದಾರೆ. ಆದರೆ ತಮಿಳುನಾಡಿನ ಸಾಕಷ್ಟು ಸೂಪರ್ ಸ್ಟಾರ್ಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಕೂಡ ಅನುಭವಿಸಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಸೊ ರಾಧಿಕಾ ಅವರ ಕತೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಕಾಂಗ್ರೆಸ್ನ ಹಾಲಿ ಸಂಸದ B ಮಾಣಿಕಂ ಠಾಗೂರ್ ಸ್ಪರ್ಧೆ ಮಾಡಿದ್ದಾರೆ. ಅವರ ಜೊತೆಗೆ DDMK ಪಕ್ಷ ಅಂದರೆ ವಿಜಯಕಾಂತ್ ಅವರ ಪಕ್ಷದಿಂದ ವಿಜಯ್ ಪ್ರಭಾಕರನ್ ಕಣದಲ್ಲಿದ್ದಾರೆ. ಈ ವಿಜಯ್ ಪ್ರಭಾಕರನ್ ವಿಜಯಕಾಂತ್ ಅವರ ಮೊದಲ ಮಗ ಅನ್ನೋದನ್ನು ಗಮನಿಸಬೇಕು. ಸೊ ಈ ಕ್ಷೇತ್ರದಲ್ಲಿ BJP, DDMK ಹಾಗೂ ಕಾಂಗ್ರೆಸ್ನ ನಡುವೆ ತ್ರಿಕೋನ ಸ್ಪರ್ಧೆ ಇದೆ. ಈ ತ್ರಿಕೋನ ಸ್ಪರ್ಧೆಯಲ್ಲಿ ಗೆಲ್ಲೋದು ಯಾರು ಅನ್ನೋದನ್ನು ಕಾಲವೇ ಉತ್ತರಿಸಬೇಕು. ಇನ್ನು AIADMK ಚಲನಚಿತ್ರ ನಟಿ ವಿಂದ್ಯಾ ಅವರನ್ನು ಸ್ಟಾರ್ ಕ್ಯಾಂಪೇನರ್ ಆಗಿ ಬಳಸ್ಕೊಳ್ತಾ ಇದೆ. ವಿಂದ್ಯಾ ಅವರು AIADMKಯ ಜಾಯಿಂಟ್ ಪ್ರೊಪಗೆಂಡಾ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. 2006ರಿಂದಲೂ ಜಯಲಲಿತಾ ಅವರ ಪಕ್ಷದ ಜೊತೆ ಗುರುತಿಸಿಕೊಂಡಿರೋ ವಿಂದ್ಯಾ ಈ ಬಾರಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇನ್ನು CPI ಅಭ್ಯರ್ಥಿಗಳ ಪರವಾಗಿ ತಮಿಳು ನಟಿ ರೋಹಿಣಿ,
ನಿರ್ದೇಶಕ ಹಾಗೂ ನಟ ಸಮುದ್ರಕನಿ, ಕಾಮಿಡಿ ಆರ್ಟಿಸ್ಟ್ ವಯಾಪುರಿ ಸೇರಿದ ಹಾಗೆ ಸಾಕಷ್ಟು ನಟ ನಟಿಯರು ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ. ಈ ಮೂಲಕ ಸಿನಿಮಾ ರಂಗವನ್ನ ಅತಿಯಾಗಿ ಪ್ರೀತಿಸುವ ತಮಿಳು ಜನರ ಮೇಲೆ ಪ್ರಭಾವ ಬೀರುವ ತಂತ್ರವನ್ನ ಇಲ್ಲಿ ಎಲ್ಲಾ ಪಕ್ಷಗಳು ಕೂಡ ಹೆಣಿತಾ ಇವೆ. ಆದರೆ ಈ ಸಿನಿಮಾ ನಟ ನಟಿಯರ ಪ್ರಚಾರದಿಂದ ಯಾವ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮ್ಮ ಪತ್ನಿಯನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗೆಯೇ ಶ್ರುತಿ, ತಾರಾ, ಮಾಳವಿಕಾ ಸೇರಿದ ಹಾಗೆ ಸಾಕಷ್ಟು ಜನ ಬಿಜೆಪಿಯ ಪರವಾಗಿ ಕ್ಯಾಂಪೇನ್ ಕೂಡ ಮಾಡ್ಬೋದು. ಇನ್ನು ಸಾಧು ಕೋಕಿಲ ಅವರು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡುವ ಸಾಧ್ಯತೆ ಇದೆ. ಇದರ ಜೊತೆಗೆ ಇನ್ನಷ್ಟು ನಟ ನಟಿಯರು, ಸೂಪರ್ ಸ್ಟಾರ್ಗಳು ಚುನಾವಣೆಯಲ್ಲಿ ಭಾಗವಹಿಸುವ ಹಾಗೂ ಪ್ರಚಾರ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಸಿನಿಮಾ ನಟ ನಟಿಯರನ್ನು ರಾಜಕೀಯದಲ್ಲಿ ಬಳಸ್ಕೊಳ್ಳೋದು ಎಲ್ಲ ಕಡೆಯಲ್ಲೂ ಇದೆ. ಆದರೆ ತಮಿಳುನಾಡಿನಲ್ಲಿ ಇದು ತುಂಬಾ ಹೆಚ್ಚು ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಇದು ಗೆಳೆಯರೆ, ತಮಿಳುನಾಡಿನ ರಾಜಕೀಯ ಚದುರಂಗದಾಟದಲ್ಲಿ ಭಾಗಿಯಾಗ್ತಾ ಇರುವಂತಹ ಚಲನಚಿತ್ರ ನಟರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.